ಡೇ 3 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜಸ್ಟ್ ರೂಮಿಂದ ಆಚೆ ಬಂದು ನಮ್ಮ ರೂಮಿಂದ ಆಚೆ ಇದರಲ್ಲಿ ಸ್ಟ್ರೀಟ್ಸಲ್ಲಿ ಓಡಾಡ್ಕೊಂಡಿದ್ದೀವಿ. ಟಿಫನ್ ಮಾಡಕ್ಕೆ ಹೋಗ್ಬೇಕು. ರೈಟ್ ಲೆಫ್ಟ್ ಅಷ್ಟು ಟೈಮ್ ಬಂದು 11 ಆಗೈತೆ. 11 ಟಿಫನ್, 11 ಗಂಟೆಗೆ ಟಿಫನ್. ಯಾರ್ಗ ಮಗ ಬೇಡ ಮಗ ಬರ್ಬೇಕಾದ್ರೆ ವಾಕ್ ಮಾಡೋಣ. ಮಾರ್ನಿಂಗ್ ವಾಕ್ ಇಷ್ಟಾಗಿರುತ್ತೆ. ಬಾ ನೋಡು, ರೂಮಿನ ಬೈತ ಅಷ್ಟೇ ಎಲ್ಲ ಸಿಕ್ಕುತ್ತೆ. ಗರ್ಮ ಗರ್ಮೆ ಪೂರಿ ಇರೋದು. पूरी बैठने के लिए? हाँ बैठ जाओ। उधर बैठेगा? बैठ जाओ। ठीक है, एक प्लेट। एक प्लेट दो। हाँ हाँ, एक ही प्लेट। बैठ जाओ। हाँ दे दो, ऊपर दे दो। हाँ बरो चार दिया भाई, टेस्ट करो. ಕರೆಕ್ಟ್ ಒಂದು ಪ್ಲೇಟ್ 4 ಪೂರಿ ಕೊಟ್ಟವನು. ಅವಾಗ ಎಕ್ಸ್ಟ್ರಾ ಕೇಳಂಗೆ ಇಲ್ಲ. ಏನಮ್ಮದ ಅದು ಒಳ್ಳೆ ಸ್ಟಫಿಂಗ್ ಬಚ್ಚ, ಅದು ಮಸಾಲೆ ಸ್ಟಫಿಂಗು. ಕಚೋರಿ ಎಲ್ಲ ಇದು ಇದು ಪೂರಿ ಬಾಜಿ. ನನ್ನ ಅಂಗಡಿ ಪೂರಿ ಬಾಜಿ ಅದು ಇದು ಸಗದ ಆಲ್ಕೋವ. ಅಮ್ಮ ಗುಳಗಳಾದಿದ್ದಾನೆ. ಹಾಂ ಚೆನ್ನಾಗಿರುತ್ತೆ, ನಾನು ತಿನ್ಬೇಕು ಅಷ್ಟೇ. ಅಷ್ಟು ನಮ್ಮ ರೂಮಿಂದ ಆಚೆ ಬಂದು ಒಂದು ಲೆಫ್ಟ್ ಒಂದು ರೈಟ್ ತಗೊಂಡ್ರೆ ಮಸ್ತಾಗಿ ಒಂದು ಸಿಕ್ತು. ಮಾಡೋದು ಒಳ್ಳೆ ಟಿಫನ್ ಆಯ್ತು. ಪೂರಿ ಬಾಜಿ, 4-5 ಸ್ವೀಟ್ಗಳು. ಸೊ ನೆಕ್ಸ್ಟ್ ಏನ್ ತಿನ್ನೋಣ ಅಂತ ಅಂಟು ಮಾಡ್ತಾ ಇದೀವಿ. ಬಿಸಿ ಬಿಸಿ ಸಮೋಸ ತಿನ್ನಕ್ ಬಂದಿದ್ದೀವಿ. ಬಿಸಿ ಬಿಸಿಯಾಗಿ ಮಾಡ್ತಾವ್ರೆ. ಬನಾರಸಲ್ಲಿ ಮೊದಲನೇ ಸಮೋಸ ಇದು. ಸಮೋಸ ಬಿಸಿ ಬಿಸಿ ಸಮೋಸ. ಅನ್ನ ಸೀರಲ್ಲಿ ಇರುತ್ತೆ ಅಂತ ನೋಡ್ರೆ ಫುಲ್ಲು ಮಳೆ ಎಣ್ಣೆಯಿಂದ ನಮ್ಗಂತೂ ಗೊತ್ತಾಗ್ತದೆ. ಸಮೋಸ ಅಂಗಡಿ ಅಂತೂ ಸೂಪರ್. 4 ಸಮೋಸ, ಗುಲಾಬ್ ಜಾಮೂನ್, 2 ಸ್ವೀಟ್ ತಗೊಂಡು ಕರೆಂಟ್ ವೆದರ್ ಅಪ್ಡೇಟ್. ಅದು ಹೇಳಿದೆ, ನಾವೇನು ಅನ್ಕೊಂಬಂದ್ರಿ ಬಿಸಿಲು ಬಿಸಿಲು ಬಿಸಿಲು, ಎಲ್ಲ ಉಲ್ಟಾ ಮಳೆ ಬರ್ತಿದೆ ಬೆಳಗ್ಗೆ. ಚಿಕ್ಕ ಚಿಕ್ಕ ಗಲ್ಲಿಗಳಿಂದ ದೊಡ್ಡ ಗಲ್ಲಿಗೆ ಬಂದಿದ್ದೀವಿ. ಯಾವುದೋ ಮಸೀದಿ
Yes, Lord. ತಿರ್ಗಿ ಬರ್ತಿದ್ದೀನಿ ನನಗೆ. ಕೇದಾರ್ ಮಾತ್ರ ಸೂಪರ್ ಫುಲ್ ಆಗಿದೆ. ಒಂದು ಗಾಡಿ ಕೊಟ್ಟು ತುಂಬ ತಿನ್ಬಿಡೋಣ ಅಂತ ಮಸ್ತ್ ಆಗೈತೆ ಗಾಡಿ. ಒಂದೇ ಕಡೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಭಯ್ಯ. ತಗೋ ಯಶು. ಚಿನ್ನ ಮಗ ಚೆನ್ನಾಗಿದಾ? ತಗೊಳ್ಳೋ. ಮಾರ್ನಿಂಗ್ ಟಿಫನ್ನು ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಬಿಸಿಲು ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಬರಬೇಕಾದ್ರೆ ಮಳೆ ಇತ್ತು, ಆದರೆ ಬಿಸಿಲು ಸ್ಟಾರ್ಟ್ ಆಗಿದೆ. ಬೇಗ ಹೋಗ್ಬಿಡೋಣ ಮನೆಗೆ, ನಮ್ಮ ರೂಮ್ಗೆ. ಮನೇನೇ ಅದು ಇವಾಗ. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ಅಲ್ಲಿ ರೆಡಿಯಾಗಿ ರೆಸ್ಟ್ ತಗೊಂಡು ರೆಡಿಯಾಗಿ ಆದಮೇಲೆ ಘಾಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಗಂಗಾ ಘಾಟ್ಗೆಲ್ಲ ಇನ್ನೇ ನೈಟ್ ನೋಡಿದಲ್ಲ, ಇವಾಗ ಬೆಳಗ್ಗೆ ಹಂಗಿರುತ್ತೆ. ಏನು ಜನ. ನಮ್ಮ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಬೆಳಗ್ಗೆ ಓದೋರಿಗೆ ಬೆಳಗ್ಗೆ ಓದಿದ್ದು ಟಿಫನ್ ಮಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಹೆಂಗೆ ನಮ್ಮ ಹುಡುಗರು ಅಸಹಸ ಮಾಡ್ತಾವ್ರೆ. ಯಾಕ್ರೋ ಬಂದಪ್ಪ ಹೋಮ್ ಸ್ಟೇಗೆ ಎಸಿ ಹಾಕಪ್ಪ ಸ್ವಾಮಿ. ಮಗ ಇಲ್ಲೇ ಫ್ಯಾನ್ ಹಾಕೋರಲ್ಲ ಇವರು. ಸೂಪರು. ತೆಗಿಯೋ. ಎಲ್ಲಿಕ್ಕಿದ್ದೀರಪ್ಪ? ಕೀ ಬೇರೆ ನಿಂದು. ಯಶುಗೂ ಬೇರೆ ಬೆಳಗ್ಗೆ ಪರ್ಸ್ ಕಳ್ದು ಹಾಕೊಂಡ್ಬಿಟ್ಟು ತಿರುಗಿ ತರ್ಸ್ಕೊಂಡು ಬಂದಿರೋದು ಪರ್ಸ್ನ. ಹೆಂಗೆ ಟ್ರ್ಯಾಕ್ ಮಾಡಿ ತಗೊಂಡು ಗೊತ್ತಿಲ್ಲ. ನಷ್ಟ ಆಗಿದೆ ಮಗ ನೀನು. ಬಿಸ್ಕೆಟ್ ಚೆನ್ನಾಗಿತ್ತು. ಅವನು ಟೀ ಇದ್ರಲ್ಲಿ ಕೊಡ್ಬೇಕಾಯ್ತು. ಅವನು ಇದ್ರಲ್ಲಿ ಕೊಟ್ಬಿಟ್ಟ ಪ್ಲಾಸ್ಟಿಕಲ್ಲಿ. ಯಶೋ ಇರೋದೇ ಐತೋ ಇಲ್ವೋ ಗೊತ್ತು. ನಾನು ನಂಗೇನು ಕೊಟ್ಟಿಲ್ಲ ಯಶು. ನೀನು ವಾ ಇರೋ ಮಗ ಕಿತ್ ಹಾಕ್ಬಿಡ್ತೀವಿ ಅಂತ ಹೊತ್ತೋಗ್ತಾನ. ಆಮೇಲೆ ನಿಮ್ಮನೆ ನೋಟ್ ಬಂದ ನಿಮ್ಮನೆ ತರ ಅಪ್ಪ ಗರೆ ಭಯ. ನಾವು ಏನದು ಸಮೋಸ ತಿನ್ನೋಲೆ. ನಮ್ಮ ಹುಡುಗರು ಕೀ ಕಳ್ದಾಕೋರೆ. ಬೆಳಿಗ್ಗೆ ಪರ್ಸ್ ಕಳ್ದೋಗಿದ್ದೆ. ಕೀ ಇಲ್ಲ ಇದೆಯಪ್ಪ, ನೀವೇ ಇಸ್ಕೊಂಡು. ನಾನು ಇಸ್ಕೊಂಡಿಲ್ಲ ದೇಶು. ಮಗ ಅಲ್ಬಿಸ್ಕೊಂಡಿರೋ ಕೀ ಇಲ್ಲ. ಅದ್ರಲ್ಲೇ ಐತೆ, ಅಪ್ಪರು ಇಸ್ಕೊಳ್ತು. ನಾನಾ ಎಷ್ಟು ಲಾಕ್ ಕೀ ಸಿಕ್ತು. ತೆಗಿರಪ್ಪ ಸ್ವಾಮಿ. ಎಲ್ಲ ಸ್ಲೋ ಮೋಷನ್. ಅದಕ್ಕೆ ಬ್ಯಾಕ್ ಟು ನಾರ್ಮಲ್ ಯಾವಾಗ ಬರೋದು? ಫ್ಲೈಟ್ ಎಕ್ಮೇಲೆ ತಾನೆ ಎತ್ಕೊಂಡು ಹೋಗೋಯ್ತನೆಲ್ಲ. ಈ ಥರ ಸೊಮ್ಮೆ ನಾನು ಯಾರು ನೋಡಿಲ್ಲಪ್ಪ. ಇದೊಂದು ಬಾಧೆ. ಎಸಿ ಯಾಕಪ್ಪ? ಎಸಿ ಕೊಡಂಗ ತಂಬಿಲ್ಲ. ಬೇಗ ರೆಡಿ ಆಗ್ರಿ ಅಪ್ಪ, ಹೋಗೋಣ ನೆಕ್ಸ್ಟ್ ರೌಂಡ್ಗೆ. ಟಿಫನ್ಗೆ ಹೋಗಿ ಇಷ್ಟಕ್ಕೆ ಬಂದಿದ್ದೀವಿ.
ಏನು ಆಟೋ ಬಂದಿದೆ, ಮಾತಾಡ್ತಾ ಅವರೇ ಮನೆಯವರೆಲ್ಲ ಸ್ಯಾರಿ ಬಗ್ಗೆ ಎಲ್ಲೇ ಸಿಗುತ್ತೆ ಅಂತ. ಇವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ. ನೋಡಿ ಯಾವುದೊಂದು ಹೆಲಿಕಾಪ್ಟರ್ ಬೇರೆ ಹೋಗ್ತಾ ಇದೆ ಗಂಗಾ ಘಾಟ್ ಹತ್ರನೇ. ನಮ್ಮದು ಆಯ್ತು, ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಿರೋದು ಗಂಗಾ ಘಾಟ್ ಹತ್ರ. ನೋಡ್ರಿ ಹೋಗೋಣ. ಬನ್ ಪಕೋಟಾ ಘಾಟ್. ಎಲ್ಲ ಬೇ नंबर बोला घबरा रहा है। लगा दीजिए। ಹೇಳಿ ಸರ್. ಸ್ವೀಟು फोटो खींच ಸಾಕತ್ತು ತಗೊಳ ಹಂಗೆ ಹಂಗೆ ತಗೋ. ನೋಡ್ಬೇಕು ನೀವು, ಸಾಕಾಗಿದೆ. ನಮಗೋಸ್ಕರ ಸ್ಪೆಷಲ್ ಪನ್ ಮಗ. ಹಾ ನೋಡೋಣ ಬಾ. ಆಟೋ ಹಿಡಿದು ಒಂದು 500 to 800 ಮೀಟರ್ಸ್ ಒಳಗೆ ನಡ್ಕೊಂಡು ಬಂದ್ರಿ. ಒಳಗೆ ನಡ್ಕೊಂಬಂದರೆ ನಮ್ಗೆ ಈ ಥರ ಘಾಟ್ ಹತ್ರ ಬಂದುಬಿಡ್ತೀವಿ. ಇದು ಇವಾಗ ನಾವು ಬಂದಿರೋದು ಕೇದಾರ್ ಘಾಟ್ ಅಂತ. ಇಲ್ಲಿಂದ ನಾವು ಒಂದು ಬೋಟ್ನ ತೊಗೊಂಡು ಮಾತಾಡಿಕೊಂಡು ಬೋಟಲ್ಲಿ ಎಲ್ಲ ಘಾಟ್ನ ನೋಡೋ ಥರ. ಇವಾಗ ಹೋಗಿ ಕೆಡೆ ಹೋಗ್ಬಿಟ್ಟು ಬೋಟ್ ಮಾತಾಡೋಣ. ಎಲ್ಲ ಬೋಟ್ಸ್ ಇಲ್ಲೇ ಇರುತ್ತೆ, ಮುಂದ್ಗಡೆ ನೋಡ್ಬೋದು. ಒಂದು ಯಾವುದಾದ್ರು ಒಂದು ಬೋಟ್ ಮಾತಾಡಿಕೊಂಡು ಬಾರ್ಗೇನ್ ಮಾಡಿ ಮಾತಾಡಿ ಬನ್ನಿ ಬೋಟಲ್ಲಿ ಸಿಕ್ಕೋಣ. ಒಂದು ಬೋಟ್ ಮಾತಾಡಿ ಆಲ್ರೆಡಿ ಇಗ್ತಾ ಇದ್ದೀವಿ. 1200 rupeesಗೆ 4 ಜನ ಎಲ್ಲ ಘಾಟು ನೋಡಿಸ್ತಾರೆ ಅಂತ ಹೇಳಿದ್ದಾರೆ. ನೀನು ಮೇಯ್ನು ನಾನು ಡ್ರೋನ್ ಶಾಟ್ಗೋಸ್ಕರ ತೊಗೊಂಡಿದ್ದು ಬೋಟ್ ಇದು. ಆಮೇಲೆ ಎಲ್ಲ ಘಾಟ್ ನೋಡಬೇಕು ಅಂತ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಬೋಟ್ ರೈಡ್.
ಬಂದ್ವಿ ನಮ್ಮ ಲೊಕೇಶನ್ಗೆ ಎಲ್ಲಾಗಿದ್ವು ಅಲ್ಲಿಗೆ ಬಂದಿದ್ವಿ. ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಬೋಟ್ ರೈಡ್ ಅನ್ಬೋದು. ನಮ್ಮ ಡ್ರೋನ್ ಬೇರೆನೆ ಆ ಕಡೆ ಎಲ್ಲೋ ಆರಿಸಿದ್ರಿ. ಗೋಸ್ಕರ ನಾವು ಶೋ ಕ್ಯಾಮ್ರಾ ಈಗ ನಮ್ದೇನಾ ಮಸ್ತಾಗಿದೆ. ಬಂದ್ರಿ ನಮ್ಮ ಲೊಕೇಶನ್ಗೆ. ಅದಕ್ಕೆಲ್ಲ ಯಾವ್ದು ಬರಲಿ. ಹಾಂ ಬಾ ಬಾ ಬಾ. ಬನ್ರಿ ಹೋಗಿ. ಯಾವ್ದು ಮೋಟ್ರ್ ಬೋಟು? ಥ್ಯಾಂಕ್ಸ್ ಭಯ್ಯ. चाय भैया जी चाय पिला दे लेमन टी. ಜನ ಯಾರು ಇಲ್ಲ ಬಾರ. ಹತ್ರ ಹೋಗಿಲ್ಲ ನಾವು. ನೋಡಿ ಇದೆ ಕೇದಾರ್ ಘಾಟ್ ಅಂತ. ಇಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ ಒಳಗಡೆ, ಗೌರಿ ಕೇದಾರೇಶ್ವರ ಅಂತ. ಒಳಗಡೆ ಹೋಗಿ ಆ ಲಿಂಗನ ಮುಟ್ಟಿ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ ಒಳಗಡೆ. ಹರ ಹರ ಮಹಾದೇವ. भगवान को टच करेंगे, स्पर्श करेंगे. ಮಾಡೋ ಕೆಲಸ ಮಾಡೋಣ. ದೇವ್ರ ದರ್ಶನ ಆಯಿತು. ಸಖತ್ ಪಾಸಿಟಿವ್ ವೈಬ್ ಮಾತ್ರ ಒಳಗಡೆ. ಆ ಲಿಂಗ ಮುಟ್ಟಿದ್ದು ಅದು ಎಲ್ಲ ಸಖತ್ತಾಗಿತ್ತು. ನಂಗೆ ಕಡೆ ಬಂದು ನೆಕ್ಸ್ಟು ಇಲ್ಲಿಂದ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಹೋಗೋಣ ಇವಾಗ. ಯಾರು ಇಲ್ಲಿರೋದು ಪಕ್ಕದಲ್ಲಿರೋದು ಹರಿಶ್ಚಂದ್ರ ಘಾಟ್. ಎಲ್ಲೋಗೋದು ಇವಾಗ? ಸಾಯಂಕಾಲ ಮಸ್ತಾಗೈತೆ. ಮತ್ತೆ ಘಾಟ್ ಹತ್ರ ಬಂದ್ಬಿಟ್ರೆ ಮಸ್ತಾಗಿ ತಿಳ್ಕೊಂಡು ರೋಟ್ರಿ ಮಸ್ತಾಗಿ ಬಂತು. ಹರಿಶ್ಚಂದ್ರ ಘಾಟ್ ಫೇಮಸ್ ಘಾಟ್.
ಹರಿಶ್ಚಂದ್ರ ಬಿಟ್ಟು ಇಲ್ಲಿಂದಾನೆ ಕೆಂಡ ತಗೊಂಡು ಯಾರೇ ಸತ್ರು ಇಲ್ಲಿಂದಾನೆ ಕೆಂಡ ತಗೊಂಡೋಗಿ ಹರಿಶ್ಚಂದ್ರ ಘಾಟಿಂದ ಡೈರೆಕ್ಟಾಗಿ ಇವಾಗ ನಾವು ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ. ಡೇ 3 ಏನೇನು ನೋಡಬೇಕು ಅಂದ್ಕೊಂಡಿದ್ರು ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೊಂದು 2 ಇದೆ. ಹೋಗಿ ಲಸ್ಸಿ ಕುಡಿಬೇಕು, ನಮ್ಮ ಫೇವ್ರೆಟ್ ಲಸ್ಸಿ ಶಾಪು. ಲಸ್ಸಿ ಕುಡ್ಕೊಂಡು ಇನ್ನೊಂದು ಹೋಗ್ಬೇಕಾದ್ರೆ ಆನ್ ದ ವೇ ಚಾಟ್ ಭಂಡಾರ್ ಅಂತ ಒಂದು ಚಾಟ್ ಶಾಪು, ಅಲ್ಲೋಗಿ ಚಾಟ್ಸ್ ತಿಂದ್ಕೊಂಡು ಫೇಮಸ್ ಚಾಟ್ ಸಿಗುತ್ತೆ ಇಲ್ಲಿ ಕಾಶಿದೆ. ಟೊಮೊಟೊ ಚಾಟು, ಇನ್ನು ದೈ ಚಾಟ್ಸ್ ಅದೆಲ್ಲ ಸಿಗುತ್ತೆ, ತಿಂದ್ಕೊಂಡು ಈ ಲಾಗ್ನ ಡೇ 3 ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನಾಳೆ ನಮ್ಮ ಲಾಸ್ಟ್ ಡೇ ಕಾಶಿ. ನಾಳೆ ಬನ್ನಿ, ನಾಳೆ ಡೇ 4 ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು.